Hello everyone, welcome back to my YouTube channel. Today we are discussing linear programming second question. Second question ಏನದರಿ ಸಾಲ್ವ್ ದಿ ಪ್ರಾಬ್ಲಮ್ ಗ್ರಾಫಿಕಲಿ ಇದು ಮಿನಿಮೈಸ್ ಮತ್ತು ಮ್ಯಾಕ್ಸಿಮೈಸ್ ಎರಡು ಕಂಡುಹಿಡಿಯುತ್ತೆ. ಸೊ ಜೆಡ್ ಈಕ್ವಲ್ ಟು 3x ಪ್ಲಸ್ 9y ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ x ಪ್ಲಸ್ 3y less than or equal to 60, x plus y greater than or equal to 10, x is less than or equal to y, x is greater than or equal to 0, y is greater than or equal to 0. ಅಂದರೆ x ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು y ಇರ್ತದೆ. ಎಕ್ಸ್ ವ್ಯಾಲ್ಯೂ ವೈಗೆ ಈಕ್ವಲ್ ಇರ್ತದೆ, ಇಲ್ಲ ಒಂದು ಲೆಸ್ ದೆನ್ ಇರ್ತದೆ. ಎಕ್ಸ್ ವೈ ವ್ಯಾಲ್ಯೂ ಜೀರೋಕ್ಕೆ ಒಂದು ಈಕ್ವಲ್ ಇರ್ತದೆ, ಗ್ರೇಟರ್ ಇರ್ತದೆ. ಎರಡು ಬಾಕ್ಸ್ ತೊಗೋರಿ. ಫಸ್ಟ್ ಕನ್ಸ್ಟೆಂಟ್ ಏನದ ಎಕ್ಸ್ ಪ್ಲಸ್ 3y ಲೆಸ್ ದೆನ್ ಆರ್ ಈಕ್ವಲ್ ಟು 60 ಇದೆ. ಇದು ಈಕ್ವಲ್ ಟು ತೊಗೋಬೇಕು, ಈಕ್ವಲ್ ಟು 60. ಸೆಕೆಂಡ್ ಕನ್ಸ್ಟೆಂಟ್ ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಅದ. ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10. ಸೊ ಒಂದ್ಸಲಿ ಎಕ್ಸ್ ವ್ಯಾಲ್ಯೂ 0 ಇಟ್ಕೋಬೇಕು, ಒಂದ್ಸಲಿ ವೈ ವ್ಯಾಲ್ಯೂ 0 ಇಟ್ಕೋಬೇಕು. ಇದು ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವೈಗೆ ಎಸ್ ಈಸ್ ಈಕ್ವಲ್ ಟು ವೈ ತೊಗೋಬೇಕು. ಸೊ ಫಸ್ಟ್ ಕನ್ಸ್ಟೆಂಟ್ ಸಾಲ್ವ್ ಮಾಡಮ್ರಿ. ಎಕ್ಸ್ ಪ್ಲಸ್ 3y ಈಕ್ವಲ್ ಟು 60. ಒಂದ್ಸಲಿ ಎಕ್ಸ್ ವ್ಯಾಲ್ಯೂ 0 ತೊಗೊಳೋದು, ಒಂದ್ಸಲಿ ವೈ ವ್ಯಾಲ್ಯೂ 0 ತೊಗೊಂಬೋದು. ಎಕ್ಸ್ ವ್ಯಾಲ್ಯೂ 0 ಇಟ್ಕೊಂಬೋದು. ಎಕ್ಸ್ ವ್ಯಾಲ್ಯೂ ಇದ್ರದಾಗ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಎಕ್ಸ್ ಇದ್ದಲ್ಲಿ 0 ಪ್ಲಸ್ 3y ಆ್ಯಸ್ ಇಟ್ ಈಸ್ ಈಕ್ವಲ್ ಟು 60. 3y ಈಕ್ವಲ್ ಟು 60. ಸೊ y ಈಕ್ವಲ್ ಟು 60/3. 320 is 60. ಸೊ y ಈಕ್ವಲ್ ಟು 20. ಎಕ್ಸ್ 0 ಇದ್ದಾಗ y ವ್ಯಾಲ್ಯೂ ಏನಾಗಿರ್ತದೆ ರೀ, 20 ಆಗಿರ್ತದೆ. ಅದೇ ಇಲ್ಲಿ ಬರ್ಕೊಳ್ಳೋದು. y ವ್ಯಾಲ್ಯೂ 0 ಇದ್ದಾಗ ಎಕ್ಸ್ ಪ್ಲಸ್ 3y ಈಕ್ವಲ್ ಟು 60. ಇದು ಕನ್ಸ್ಟೆಂಟ್ ಅದ ನೋಡ್ರಿ. ಫಸ್ಟ್ ಎಕ್ಸ್ ಆ್ಯಸ್ ಇಟ್ ಈಸ್ ಪ್ಲಸ್ 3y ವ್ಯಾಲ್ಯೂ 0 ಈಕ್ವಲ್ ಟು 60. 3 into 0 ಈಕ್ವಲ್ ಟು 60. ಸೊ ಎಸ್ ಈಕ್ವಲ್ ಟು 60. y ವ್ಯಾಲ್ಯೂ 0 ಇದ್ದಾಗ ಎಕ್ಸ್ ವ್ಯಾಲ್ಯೂ ಏನಾಗಿರ್ತದೆ ರೀ, 60 ಇರ್ತದೆ. y ವ್ಯಾಲ್ಯೂ 0, ಎಕ್ಸ್ ವ್ಯಾಲ್ಯೂ ಏನು ಬಂತು, 60. ಇದೇ ಸೇಮ್ ಸೆಕೆಂಡ್ ಕನ್ಸ್ಟೆಂಟ್ ಮಾಡಬೇಕು. ಎಕ್ಸ್ ಪ್ಲಸ್ y ಈಕ್ವಲ್ ಟು 10. ಒಂದ್ಸಲ ಎಕ್ಸ್ ವ್ಯಾಲ್ಯೂ 0 ಇತ್ತಂದ್ರೆ ಏನು ಬರ್ತದೆ ರೀ, y ವ್ಯಾಲ್ಯೂ 10. y ವ್ಯಾಲ್ಯೂ 0 ಇತ್ತಂದ್ರೆ ಎಕ್ಸ್ ವ್ಯಾಲ್ಯೂ 10. ಎಕ್ಸ್ ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ 10, y ವ್ಯಾಲ್ಯೂ 0 ಇದ್ದಾಗ ಎಕ್ಸ್ ವ್ಯಾಲ್ಯೂ 10. ಲೆಟ್ಸ್ ಡ್ರಾ ಗ್ರಾಫ್. ಒಂದು ಎಕ್ಸ್ ಎಕ್ಸಿಸ್, ಒಂದು y ಎಕ್ಸಿಸ್. ಏನದ ರೀ, ಫಸ್ಟ್ ಎಕ್ಸ್ ವ್ಯಾಲ್ಯೂ 0 ಅದ, y ವ್ಯಾಲ್ಯೂ ಏನಾಗಿರ್ತದೆ 20 ಇರ್ತದೆ. ಎಕ್ಸ್ ಎಕ್ಸಿಸ್ನಾಗ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ y ಎಕ್ಸಿಸ್ನಾಗ ಏನಾಗಿರ್ತದೆ, 20 ಆಗಿರ್ತದೆ. ಈ ಪಾಯಿಂಟ್ 0,20. ಸೆಕೆಂಡ್ y ವ್ಯಾಲ್ಯೂ 0 ಇದ್ದಾಗ ಎಕ್ಸ್ ಏನಾಗಿರ್ತದೆ, 60 ಇರ್ತದೆ. y ಎಕ್ಸಿಸ್ನಾಗ y ವ್ಯಾಲ್ಯೂ 0 ಇದ್ದಾಗ ಎಕ್ಸ್ ಏನಾಗಿರ್ತದೆ, 60 ಇರ್ತದೆ. ಸೊ ಇದು 60,0. ಸೆಕೆಂಡ್ ಕನ್ಸ್ಟೆಂಟ್ದು ಎಕ್ಸ್ ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ 10 ಆಗಿರ್ತದೆ. ಸೊ 0,10. y ವ್ಯಾಲ್ಯೂ 0 ಇದ್ದಾಗ ಎಕ್ಸ್ ವ್ಯಾಲ್ಯೂ ಏನಾಗಿರ್ತದೆ ರೀ, 10. ಸೊ 10,0. ಇದ್ರದ್ದೊಂದು ಲೈನ್ ಹೇಳ್ಕೊರಿ, ಅದ್ರದ್ದೊಂದು ಲೈನ್ ಹೇಳ್ಕೊರಿ. ಟು ಲೈನ್ ಯಾವ್ಯಾವ ಬರ್ಕೊರಿ, ಯಾಕೆ ಕನ್ಫ್ಯೂಸ್ ಆಗಲ್ಲ. ಎಕ್ಸ್ ಪ್ಲಸ್ y ಈಕ್ವಲ್ ಟು 10. ಇದು ಯಾವುದದ, ಎಕ್ಸ್ ಪ್ಲಸ್ 3y ಈಕ್ವಲ್ ಟು 60. ಥರ್ಡ್ ಕನ್ಸ್ಟೆಂಟ್ ಏನದ ರೀ, ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು y ಇದೆ. ಸೊ ಎಕ್ಸ್ ಈಕ್ವಲ್ ಟು y, ದೆನ್ ದ ಲೈನ್ ಪಾಸಿಂಗ್ ಥ್ರೂ ದಿ ಒರಿಜಿನ್. ಇದು ಏನದ, ಎಕ್ಸ್ ಈಕ್ವಲ್ ಟು y. ಫಸ್ಟ್ ಏನದ, ಲೆಸ್ ದೆನ್ ಆರ್ ಈಕ್ವಲ್ ಟು 60. ಸೊ ಲೆಸ್ ದೆನ್ ಅಂದರೆ 60 ಬಿಲೋ, ಇದು 60 ಬಿಲೋ ಬರ್ತದೆ. ಸೊ ಇದು ಕಾಮನ್ ಶೇಡೆಡ್ ರೀಸನ್ ಯಾವ ಪಾರ್ಟ್ ಅಂದ್ರೆ ಇದು ಅದ ನೋಡ್ರಿ. ಇದಕ್ಕೆ ಪಾಯಿಂಟ್ ಮಾಡಿ, ಇದು ಪಾಯಿಂಟ್ ಎದಾಗ 0,20, ಪಾಯಿಂಟ್ ಬಿ ಇದಾಗ ಇದು ಎಲ್ಲಿ ಬಂದದ ರೀ, ಇಲ್ಲೂ 15, ಈ ಕಡೆನೂ 15. ಸೊ 15,15. ಪಾಯಿಂಟ್ ಸಿ ಇದು ಎಲ್ಲಿ ಬಂದದ ರೀ, ಇಲ್ಲೂ 5 ಅದ, ಈ ಕಡೆನೂ 5 ಅದ. ಸೊ 5,5. ಇದು ಪಾಯಿಂಟ್ ಡಿ 0,10 ಇಲ್ಲದ ರೀ. ಸೊ ಜೆಡ್ ವ್ಯಾಲ್ಯೂ ಕಂಡುಹಿಡಿಯೋದು,
ಒಂದು ಟ್ಯಾಬ್ಯುಲರ್ ಕಾಲಮ್ ಹಾಕೋಬೇಕು. ಕಾರ್ನರ್ ಪಾಯಿಂಟ್ಸ್ ಎಷ್ಟವ ರೀ ಇಲ್ಲಿ ಬರ್ಕೋಬೇಕು. ಫಸ್ಟ್ ಕಾರ್ನರ್ ಪಾಯಿಂಟ್ಸ್. ಸೆಕೆಂಡ್ ಏನು ಕೊಟ್ರೆ z ಈಕ್ವಲ್ ಟು 3x ಪ್ಲಸ್ 9y. ಸೊ z ಈಕ್ವಲ್ ಟು 3x ಪ್ಲಸ್ 9y. ಕಾರ್ನರ್ ಪಾಯಿಂಟ್ ಏದೇನದ ರೀ 0,20. ಕಾರ್ನರ್ ಪಾಯಿಂಟ್ ಏದು 0,20. ಕಾರ್ನರ್ ಪಾಯಿಂಟ್ ಸಿ ಇದು ಬಿ ಇದು. ಕಾರ್ನರ್ ಪಾಯಿಂಟ್ ಬಿ ಇದು 15 ಇದು ಆ್ಯಕ್ಚುಲಿ 15,15. ಕಾರ್ನರ್ ಪಾಯಿಂಟ್ ಸಿ ಇದು 5,5. ಕಾರ್ನರ್ ಪಾಯಿಂಟ್ ಡಿ ಇದು 0,10. ಸೊ 0,10. ಸೊ z ವ್ಯಾಲ್ಯೂ ಫೈಂಡ್ ಔಟ್ ಮಾಡತ್ತೆ. ಎಟ್ ಅ ಪಾಯಿಂಟ್ ಎ 0,20 z equal to 3x plus 9y. Find out the z value at a, put the x and y value in the z equal to 3 into x value 0 plus 9 into y value 20. So z equal to 3 into 0 0 plus 9 into 20 180. Z equal to 180 at the point A 0,20. So write in this box. Second, at a point B, at point B 15,15. Z equal to 3x plus 9y. Z equal to x value, y value. 3 into x is 15 plus y 9 into y is 15. So z equal to 3 into 15 45. 15 into 9 135. So z equal to 180. At a point C. At point C the value ಏನದ ರೀ C ಇದು 5,5. At point C 5,5 x y. Z equal to 3x plus 9y. So z equal to 3 into 5 plus 9 into 5. Z equal to 3 into 5 15 plus 9 into 5 45. Z equal to 60. At point B daga z value 180. At point C daga 60. At point D, at point D x is 0, y is 10. So z equal to 3x plus 9y. At point D, so z equal to 3 into 0 0 plus 9 into 10 90. So at point D the z value is 90. So what is the question? Find out the minimize and the maximize value. At a point A and B 180 is the maximum value. At a point C 60 is the minimum value. So last one line ಬರಿಬೇಕ್ರಿ. Hence maximum value of Z is 180 at a point A 0,20 and B 15,15 and minimum value of Z is 60 at point C 5,5.